ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರೆ ಕಳೆದ 3 ದಿನಗಳ ಹಿಂದ್ಗಡೆ ನಿಮಗೆ ಮೇಲಿಗೆ ಈ ರೀತಿ ಒಂದು ಬಂದು ಮೇಲ್ ರಿಸೀವ್ ಕೂಡ ಆಗಿದೆ. ಮತ್ತು ಅದ್ರ ಜೊತೆ ನಿಮ್ಮ ಒಂದು ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಕೂಡ ಈ ರೀತಿ ಒಂದು ಮೇಲ್ ಬಂದಿತ್ತು. ಯಾವುದಂದ್ರೆ ಎಕ್ಸೆಂಟ್ ರಿಕ್ವೆಸ್ಟ್ ಅಂತ ಬಂತು, ಅಲ್ಲಿ ಜನವರಿ 31ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಈ ರೀತಿ ಒಂದು ಮೇಲ್ ಬಂದು ರಿಸೀವ್ ಆಗಿತ್ತು. ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಏನು ಮಾಡಿದ್ರೆ, ಆ ಮೇಲೆ ಯಾರಿಗೆಲ್ಲ ಬಂದು ರಿಸೀವ್ ಆಗಿತ್ತು ತುಂಬ ಜನ ಏನು ಮಾಡಿದ್ರೆ, ತುಂಬ ಕ್ರಿಯೇಟರ್ಸ್ ವಿಡಿಯೋ ನೋಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಎಕ್ಸೆಪ್ಟ್ ಮಾಡಿದ್ದಾರೆ ತುಂಬ ಜನ. ಆದರೆ ಎಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಕೂಡ ಒಂದು ಮನಸ್ಸಲ್ಲಿ ಮತ್ತು ಅವರ ಒಂದು ಮೈಂಡಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗಿ ಒಂದು ಉಳಿದಿದೆ. ಏನಂದರೆ ಒಂದು ಡೌಟ್ ಇದೆ. ಏನಪ್ಪ ಡೌಟ್ ಅಂದರೆ, ನಾವು ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಕೂಡ ಎಕ್ಸೆಪ್ಟ್ ಮಾಡಿದ್ವಿ, ಮುಂದೆ ಏನಾಗುತ್ತೆ? ತುಂಬ ಜನರಿಗೆ ಇದೊಂದು ಡೌಟು. ಅದರಲ್ಲಿ ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಅವ್ರಿಗೊಂದು ಕೂಡ ಡೌಟು. ಏನಪ್ಪ ಅಂದರೆ, ಈಗ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಇನ್ನು ಬರುವ ಫೆಬ್ರವರಿ 1ನೇ ತಾರೀಕಿನಿಂದ 2027ರಿಂದ ಹೊಸ ಮೌಂಟೇಶನ್ ಪಾಲಿಸಿ, ಹೊಸ ರೂಲ್ಸು, ಹೊಸ ಕ್ರೈಟೇರಿಯಾ ಏನು. ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬ್ 4000 ವಾಚರ್ಸ್ ಇದೆ ಈಗ ಪ್ರೆಸೆಂಟು. ಅದು ಕಂಪ್ಲೀಟ್ ಮಾಡಬೇಕು. ಆದ್ರೆ ಬಟ್ ಅಷ್ಟರೊಳಗೆ ಏನಾದರೂ ಆಗಲಿಲ್ಲ ಅಂದರೆ ಏನಾಗುತ್ತೆ? ತುಂಬ ಜನರೆಲ್ಲರೂ ಕೂಡ ಮೈಂಡಲ್ಲಿ ಒಂದು ಕ್ವಶನ್ ಮಾರ್ಕು, ಮೈಂಡಲ್ಲಿ ಒಂದು ಡೌಟು ಕೂಡ ಇದೆ. ಆ್ಯಕ್ಚುಲಿ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ನಾನು ನಿಮಗೆ ಒಂದು ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಏನಪ್ಪ ಪ್ರಾಮಿಸ್ ಅಂದರೆ, ನಿಮ್ಮ ಒಂದು ಮೈಂಡಲ್ಲಿ ಏನಿದೆಯಲ್ಲ ಆ ಡೌಟ್, ಆ ಕ್ವಶನ್ ಮಾರ್ಕು, ಅದೆಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ 100% ಸಾಲ್ವ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ನೋಡಿದರೆ ಸಾಕು, ಬೇರೆ ಯಾವುದೋ ಕ್ರಿಯೇಟರ್ಸ್ ಅಲ್ಲ ಯಾವುದೇ ಒಂದು ವಿಡಿಯೋ ನೋಡೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಈ ಮಾನಿಟೈಸೇಷನ್ ಪಾಲಿಸಿ ಏನು, ಯಾವೊಂದು ಕಾರಣಕ್ಕೋಸ್ಕರ ಮೇಲ್ ಬಂತು, ಮತ್ತು ಮುಂದೆ ಏನಾಗುತ್ತೆ, ಇವಾಗ ನಮಗೇನಿದೆ, ಮತ್ತು ಅದ್ರ ಜೊತೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಹೇಳ್ಬೇಕಾದ್ರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಬೆಂಕಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಂದರೆ, ನಿಮಗೆ ಇನ್ನೂ ಕೆಲವೊಂದಷ್ಟು ದಿನಗಳ ಟೈಮಿಂಗ್ ಇದೆ. ಅದೇನು ಗುಡ್ ನ್ಯೂಸ್ ಎಲ್ಲ ನಾನು ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಲಸ್ ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ. ಅದ್ರ ಜೊತೆಗೆ ಇವಾಗ ಪ್ರೆಸೆಂಟ್ ನಮ್ಮ ಒಂದು ಊರಲ್ಲಿ ಸೋಮವಾರ ಇತ್ತು ನಾಗರ ಪಂಚಮಿ, ಜೋಕಾಲಿ ನಮ್ಮ ಅಲ್ಲಿ ಕಡೆ ಫುಲ್ ಜೋರು. ಸಿಟಿಯಲ್ಲಿ ಇದ್ದರೆ ನೀವು ಜೋಕಾಲಿ ಆಡ್ತಿರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಬಟ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನನ್ನ ಕಡೆಯಿಂದ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರೋದು, ಎಲ್ಲ ನಮ್ಮ ದೇವರು, ಎಲ್ಲ ನಮ್ಮ ಕುಟುಂಬ ಸದಸ್ಯರು, ಅಕ್ಕ ತಂಗಿದ್ರೆ ಎಲ್ಲರಿಗೂ ಕೂಡ ಈ ಏನಿದಲ್ಲ ಪಂಚಮಿ, ನಾಗರ ಪಂಚಮಿದ ಶುಭಾಶಯಗಳು. ಪ್ರತಿಯೊಬ್ಬರು ಕಡೆ ಹ್ಯಾಪಿ ಜೋಕಾವಲಿ. ನಮ್ಮ ಕಡೆ ಜೋಕಾವಲಿ ಆಡ್ತೀವಿ ನಾವು, ಹಗ್ಗ ಕಟ್ಟಿ. ನೀವು ಕೂಡ ಆಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮ್ಮ ಕಡೆ ಆಡ್ತೀವಿ. ನೀವು ಅಂದರೆ ನಾನು ಆಡಿದಂಗೆ ನೀವು ಆಡಿದಂಗೆ ಅರ್ಥ ಮಾಡ್ಕೊಳ್ಳಿ ಅಂತ ಏನೋಲ್ಲ. ತುಂಬ ಸಿಂಪಲ್. ಈ ಒಂದು ಸ್ಟಾರ್ಟ್ನ ಬನ್ನಿ. ಮೊದಲನೇದಾಗಿ ಹೇಳ್ಬೇಕಾರೆ, ಈ ಮೇಲ್ ಆ್ಯಕ್ಚುಲಿ ಮೇಲ್ ಅಲ್ಲ, ತುಂಬ ಜನ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಕೂಡ ಬಂದಿದೆ. ಇನ್ನೂ ಕೆಲವೊಂದಷ್ಟು ಜನ ಮೇಲ್ ಕೂಡ ಬಂದಿದೆ, ಆ ರಿಕ್ವೆಸ್ಟ್ ಆ್ಯಕ್ಷನ್ ಅಂತ ಬಂದ್ಬಿಟ್ಟು ತುಂಬ ಜನ ಕೂಡ ಇದಾಗಿದೆ. ಏನಪ್ಪ ಮೇಲ್ ಅಂದರೆ, ನೀವು ಆ್ಯಕ್ಚುಲಿ ನಾನು ನಿಮಗೆ ಸೈಡ್ ಮೇಲ್ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಳ್ಬೋದು. ಜಸ್ಟ್ ಏನೂ ಇಲ್ಲ. ಏನಪ್ಪ ಮೇಲ್ ಅಂದರೆ ತುಂಬ ಸಿಂಪಲ್, ನೀವು ನೋಡ್ಕೊಳ್ಳಿ. ಏನಂದರೆ, ಈ ರೀತಿ ತುಂಬ ಜನ ವೈಟಿ ಸ್ಟುಡಿಯೋಲ್ಲಿ ಕೂಡ ಬಂದಿದೆ. ನಾನು ವೈಟಿ ಸ್ಟುಡಿಯೋದಲ್ಲಿ ಎಕ್ಸೆಪ್ಟ್ ಮಾಡಿದೆ, ಆದ್ರೆ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ತುಂಬ ಜನ ಕ್ರಿಯೇಟರ್ಸ್ ವೀಡಿಯೋ ಮಾಡಿದ್ರು ಆಲ್ರೆಡಿ. ಆದ್ರೆ ಬಟ್ಟು ಏನು ಮಾಡೋದು, ಈಗ ವಾಪಸ್ ಮಾಡೋ ಟೈಮಿಂಗ್ ಬಂದಿದೆ. ಆ ಒಂದು ಕಾರಣಸ್ಕರ ಮಾಡ್ತಾ ಇದ್ದೀನಿ. ಏನಂದರೆ, ಜಸ್ಟ್ ಈ ರೀತಿ ನಿಮ್ಗೆ ಇದು ವೈಟಿ ಸ್ಟುಡಿಯೋಲ್ಲಿ ಕೂಡ ಸೇಮ್ ಬಂದಿತ್ತು. ಏನಂದರೆ ನೋಡ್ಕೊಳ್ಬೋದು, ಆ್ಯಕ್ಷನ್ ರಿಕ್ವೆಸ್ಟ್ ಎಕ್ಸೆಪ್ಟೆಡ್ ಅಪ್ಡೇಟ್ ಮೌಂಟೇಶನ್ ಟರ್ಮ್ಸ್ ಆ್ಯಂಡ್ ಬೈ ಜನವರಿ 31 ಅಂತ ಈ ರೀತಿ ಕೂಡ ಬಂದಿದೆ. ಜಸ್ಟ್ ಮೇಲ್ ಕೂಡ ಬಂದಿದೆ ನಿಮಗೆ, ವೈಟಿ ಸ್ಟುಡಿಯೋಲ್ಲಿ ಕೂಡ ಬಂದಿದೆ, ಮತ್ತು ನಿಮಗೆ ಡೆಸ್ಕ್ಟಾಪಲ್ಲಿ ಕೂಡ ತೋರಿಸುತ್ತೆ. ಈ ರೀತಿ ಬಂದಿದೆ. ಈ ರೀತಿ ಎಲ್ಲ ಕೆಲವೊಂದಿಷ್ಟು ಇನ್ನು ಕೊಟ್ಟಿದ್ದಾರೆ. ತೆಲಬಿಟ್ಟು ಇಲ್ಲಿ ಎಕ್ಸೆಪ್ಟ್ ನ್ಯೂ ಟರ್ಮ್ಸ್ ಅಂತೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಂತ ನಿಮಗೆ 3 ಬರುತ್ತೆ. ಒಂದು ಶಾರ್ಟ್ಸ್ ಅಂತ ಆಗಿರ್ಬೋದು, ಒಂದು ಮೌಂಟೇಶನ್ ಆಗಿರ್ಬೋದು, ಒಂದು ಮತ್ತು ಈ ಪ್ರಾಡಕ್ಟ್ ಆಗಿ ಮಾಡ್ತಿದ್ರೆ ಅದು 3 ಇದೆ. ನೀವು ಪ್ರತಿಯೊಂದು ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಅದನ್ನ ಓದ್ಕೊಂಡು ಅಗ್ರಿ ಮಾಡಬೇಕು. ಜಸ್ಟ್ ಎಲ್ಲ ಅಗ್ರಿ ಮಾಡಬೇಕು, ಅದರಲ್ಲಿ ಏನೂ ಇಲ್ಲ, ಜಸ್ಟ್ ಅಗ್ರಿ ಮಾಡಬೇಕು. ಈ ಮೇಲ್ ಏನಪ್ಪ ಅಂದರೆ ತುಂಬ ಸಿಂಪಲ್, ಕ್ಲಿಯರಿಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ಮೇಲ್ ಯಾರಿಗೆಲ್ಲ ಬಂದಿದೆ, ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ಬಂದಿದೆ. ಯಾರೆಲ್ಲ ಚಾನಲ್ ಮೌಂಟೇಶನ್ ಆಗಿದೆ ಅವ್ರಿಗೂ ಕೂಡ ಬಂದಿದೆ, ಮೌಂಟೇಶನ್ ಆನ್ ಆಗಿಲ್ದವ್ರು ಕೂಡ ಬಂದು ರಿಸೀವ್ ಆಗಿರ್ಬೋದು, ಮೇ ಬಿ ಹೇಳ್ತಾ ಇದ್ದೀನಿ. ಈ ಮೇಲ್ ಬಂದಿದೆ ಅಂದರೆ ಯಾರು ಕೂಡ ಭಯ ಪಡೋ ಅವಶ್ಯಕತೆನೆಲ್ಲ. ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಕ್ಸೆಪ್ಟ್ ಮಾಡಿದ್ರೆ ಅಂದರೆ ಖುಷಿ, ಗುಡ್ ನ್ಯೂಸ್. ಏನಪ್ಪ ಅಂದರೆ, ಅವ್ರು ಯೂಟ್ಯೂಬ್ದವ್ರು ಏನಂತ ಹೇಳ್ತಾರೆ, ನಾವು ಈಗ ಮುಂದೆ ಬರೋ ಅಂದರೆ ಫೆಬ್ರವರಿ 1ನೇ ತಾರೀಕು 2027ರಿಂದ ನಾವು ಹೊಸ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರ್ತಾ ಇದೀವಿ ನಿಮ್ಮ ಯೂಟ್ಯೂಬ್ ಚಾನಲ್. ಅದರ ಒಳಗಡೆ ನೀವು ಏನು ಮಾಡಬೇಕು, ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೀವು ಎಕ್ಸೆಪ್ಟ್ ಮಾಡಬೇಕು. ಜನವರಿ 31ನೇ ತಾರೀಕು ಒಳಗಡೆ ನೀವು ಎಕ್ಸೆಪ್ಟ್ ಮಾಡಿ. ಯಾಕಂದರೆ ನೀವು ಎಕ್ಸೆಪ್ಟ್ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಟರ್ಮ್ಸ್ ಆ್ಯಂಡ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಲ್ಲಿ ನೀವು ಕೂಡ ಜಾಯ್ನ್ ಆಗ್ತಾರೆ, ಹೊಸ ಪ್ರೋಗ್ರಾಮಲ್ಲಿ ಅಂತ ಹೇಳಿದ್ದಾರೆ. ಇದು ಎಕ್ಸೆಪ್ಟ್ ಮಾಡಲೇಬೇಕು. ಆಗಿರೋ ನೀವು ಅನ್ಬೋದು, ಬ್ರದರ್ ನನ್ನ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿದೆ, ಈಗ ನಾನು ದುಡ್ಡು ಮಾಡ್ತಾ ಇದ್ದೀನಿ, ಅರ್ನ್ ಮಾಡ್ತಾ ಇದ್ದೀನಿ, ಆದರೆ ನಾನು ಕೂಡ ಇನ್ನು ಮುಂದೆ 8000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕಂತ ನೀವು ಅನ್ಬೋದು. ನಾನು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಡಿಸೇಬಲ್ ಆಗುತ್ತೆ ಅಂತ ನೀವು ಅನ್ಬೋದು. ಇಲ್ಲ, ಮತ್ತೆ ಹೊಸದಾಗಿನೇ ಎಲ್ಲ ಕ್ರಿಯೇಟ್ ಮಾಡ್ಬೇಕು, ನಾನು ಎಲ್ಲ ಕಂಪ್ಲೀಟ್ ಮಾಡಬೇಕು. ಕ್ರಿಯೇಟರ್ ಅಂದ್ರೆ ಅದು ಏನೂ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಆದರೆ ನಿಮಗೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತೇ ಇರಲೇಬೇಕು. ಏನಂದರೆ ನಮಗೂ ವರ್ಷ ನಮ್ಮದು ಕೂಡ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾನೆ ಇರುತ್ತೆ. ಗೊತ್ತಿದೆ ನಿಮಗೆ ಎಲ್ಲರಿಗೂ ಕೂಡ. ಆಲ್ಮೋಸ್ಟ್ ತುಂಬ ಜನ ಕ್ರಿಯೇಟರ್ಸ್ ಗೊತ್ತಿಲ್ಲ, ವರ್ಷ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾ ಇರುತ್ತೆ ನಮ್ಮದು. ಆದರೆ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಕ್ಸೆಪ್ಟ್ ಮಾಡಿದ್ರೆ ಗುಡ್ ನ್ಯೂಸ್, ಏನು ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಹೊಸ ಮೌಂಟೇಶನ್ ಒಂದು ನಾವು ಅಗ್ರಿ ಕೊಟ್ಟಂಗೆ ಅಷ್ಟೇ. ಇದು ಯಾರೆಲ್ಲ ಮಾಡಿದ್ರೆ ಅವ್ರು ಯಾರೋ ಭಯಪಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಇನ್ನೂ ಮಾಡಿದ್ರೆ ಹೋಗಿ ಮಾಡ್ಕೊಳ್ಳಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ನೀವು ಎಕ್ಸೆಪ್ಟ್ ಮಾಡಿ.
ಜಸ್ಟ್ ಅನ್ನಲ್ಲ. ಆದರೆ ಈಗ ಇದು ಬಿಡಿ, ಇದು ನಿಮ್ಮ ಡೌಟ್ ಕ್ಲಿಯರ್ ಆಯ್ತಲ್ಲ, ಏನೇನಿಲ್ಲ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಅದೇನು ಮಾಡಿದರೆ ಅಂದರೆ ಜನವರಿ 31ನೇ ತಾರೀಕು ಒಳಗಡೆನೇ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದರೆ ಫೆಬ್ರವರಿ 1ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಅದರೊಳಗೆ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಎಕ್ಸೆಪ್ಟ್ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಆಗಲ್ಲ ಯಾವುದೇ ರೀತಿ. ಅದರ ಬಿಟ್ಟು ನೀವು ಎಕ್ಸೆಪ್ಟ್ ಮಾಡಿ ಅಂದರೆ ಮುಂದೆ ಪ್ರಾಬ್ಲಮ್ ಆಗ್ಬೋದು, ಮಾನಿಟೇಷನ್ ಡಿಸೇಬಲ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಬೇಗ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ನಮ್ಮ ಎಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮ ಮೈಂಡಲ್ಲಿರೋದು ಕ್ವಶನ್ ಮಾರ್ಕ್ ಏನಾರ, ಬ್ರದರ್ ಏನು ನಾನು ನಿಮಗೆ ಎಲ್ಲರಿಗೂ ಬೇಕಾರೆ ಈ ಫೆಬ್ರವರಿ 1ನೇ ತಾರೀಕಿನಿಂದ ಏನಿದಲ್ಲ ಈ 2027ರಲ್ಲಿ ಹೊಸ ನೀವು ಅಪ್ಡೇಟ್ ನಿಮ್ಗೆ ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ. ಏನಂದರೆ ತುಂಬ ಸಿಂಪಲು. ಇವಾಗ ಪ್ರೆಸೆಂಟ್ ಏನಿದೆ ಈ 1,000 ಸಬ್ಸ್ಕ್ರೈಬರ್ಸು, 4,000 ವಾಚ್ ಅವರ್ಸು, ಮತ್ತು ಅದ್ರ ಜೊತೆಗೆ ನೀವೇನಾದರೂ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾಯಿದ್ರೆ 10 ಮಿಲಿಯನ್ ವ್ಯೂಸ್ ಕೇವಲ 90 ಡೇಸ್ ಒಳಗಡೆ. ಈ ಕ್ರೈಟೇರಿಯಾ ಏನಿದಲ್ಲ ಇದು ಮೇನ್ ಇಂಪಾರ್ಟೆಂಟ್. ಈ 1,000 ಸಬ್ಸ್ಕ್ರೈಬರ್ಸ್, ಈ 4,000 ವಾಚ್ ಅವರ್ಸ್ ಏನಿದಲ್ಲ ಇದು ಲಾಂಗ್ ವಿಡಿಯೋ. ಇದು ಎಷ್ಟು 365 ದಿನಗಳ ಕಾಲ ಟೈಮಿಂಗ್ ಇರುತ್ತೆ. ಅದರ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕು. ಇದು ಇವಾಗ ಪ್ರೆಸೆಂಟ್ ಈಗ ಇದ್ದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇನ್ನು ಕ್ರೈಟೇರಿಯಾ ಅಂತ ಅನ್ಬೋದು ಮಾನಿಟೇಷನ್. ಅದ್ರ ಜೊತೆ ನೀವೇನು ಶಾರ್ಟ್ಸ್ ಮಾಡ್ತಾಯಿದ್ರೆ ನೀವು ಕೂಡ 1,000 ಸಬ್ಸ್ಕ್ರೈಬರ್ಸ್, 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಅದು ಕೇವಲ 90 ಡೇಸ್ ಒಳಗೆ ಇದು ಕಂಪ್ಲೀಟ್ ಆಗಬೇಕು. ಇದು ಕ್ರೈಟೇರಿಯಾ. ಇದು ಕಂಪ್ಲೀಟ್ ಆದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗುತ್ತೆ. ಈ ಆಪ್ ಮಾನಿಟೇಷನ್ ಬಿಡಿ, ಅದರ ಸವಾಸನೆ ಬೇಡ, ಅದು ಹೇಳೋದು ಬೇಡ ಇವಾಗ. ಯಾಕಂದರೆ ಆಪ್ ಮಾನಿಟೇಷನ್ ಅದು ಆಪ್ ಇದ್ದು ಇಲ್ದಂಗೆ ಅದು ಬೇಡ. ಏನಂದ್ರೆ ಇಷ್ಟು ಕ್ರೈಟೇರಿಯಾ ಇವಾಗ ಪ್ರೆಸೆಂಟ್ ಇದೆ. ಆದರೆ ಇದು ಫೆಬ್ರವರಿ 1ನೇ ತಾರೀಕಿನಿಂದ ಏನಾಗ್ತಿದೆ, ಅಪ್ಡೇಟ್ ಆಗ್ತದೆ, ಚೇಂಜಸ್ ಮಾಡ್ತಾ ಇದ್ದಾರೆ. ಏನು ಚೇಂಜಸ್ ಅಂದರೆ ಜಸ್ಟ್ ಈ 1,000 ಸಬ್ಸ್ಕ್ರೈಬರ್ಸ್ ಅನ್ನೋದು ಹಂಗೆ ಇರುತ್ತೆ. ಅದು ಯಾವುದೇ ರೀತಿ ಚೇಂಜ್ ಆಗಲ್ಲ, ನಿಮ್ಗೆ ಗೊತ್ತೇ ಇದೆ. ಆ 1,000 ಸಬ್ಸ್ಕ್ರೈಬರ್ಸ್ ಇದ್ದೇ ಇರುತ್ತೆ. ಮತ್ತು ಈ 4,000 ವಾಚ್ ಅವರ್ಸ್ ಜಾಗದಲ್ಲಿ ಏನು ಮಾಡ್ತಾಯಿದ್ದಾರೆ, 8 ಅವರ್ಸ್ ವಾಚ್ ಅವರ್ಸ್ ಮಾಡ್ತಾಯಿದ್ದಾರೆ. ಎಷ್ಟು? 8,000. 4,000 ವಾಚ್ ಅವರ್ಸ್ ಜಾಗದಲ್ಲಿ 8,000 ಅಂದರೆ ಡಬಲ್ ಮಾಡಿದ್ದಾರೆ. ಯಾಕೆ ಮಾಡಿದಾರೆ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಏನಂದರೆ ಯೂಟ್ಯೂಬ್ನಲ್ಲಿ ಎಷ್ಟು ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಎಷ್ಟು ಜನ ಬರ್ತಾಯಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ಬಂದ್ಬಿಟ್ಟು ಎಷ್ಟು 4,000 ಇದ್ದದ್ದು 8,000 ಆಗುತ್ತೆ. ಆದರೆ ಅದು ಯಾವಾಗ ಆಗುತ್ತೆ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ ಫೆಬ್ರವರಿ 1ನೇ ತಾರೀಕು ಆಗುತ್ತೆ. ಫೆಬ್ರವರಿ 1ನೇ ತಾರೀಕೆ ಆಗುತ್ತೆ. ಆದ್ರೆ ಬಟ್ ಅದಕ್ಕಿಂತ ಹಿಂದ್ಗಡೆ ಇರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಇದು ಬಂದ್ಬಿಟ್ಟು ಲಾಂಗ್ ವಿಡಿಯೋ ಮಾಡೋರಿಗೆ. ಇನ್ನು ಶಾರ್ಟ್ಸ್ ವಿಡಿಯೋ ಮಾಡೋರು ನೀವು ಕೂಡ ಏನಂದರೆ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ ಇವಾಗ 1,000 ಸಬ್ಸ್ಕ್ರೈಬರ್ಸು ಈ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು ಇವಾಗ 90 ಡೇಸ್ ಒಳಗಡೆ. ಆದರೆ ಇನ್ನು ಮುಂದೆ ಏನಾಗುತ್ತೆ, ಫೆಬ್ರವರಿ 1ನೇ ತಾರೀಕಿನಿಂದ ಏನಾಗುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ನೀವು ಏನಾದರೂ ಶಾರ್ಟ್ಸ್ ಕ್ರಿಯೇಟರ್ಸ್ ನೀವು ಕೂಡ ಮಾನಿಟೇಷನ್ ಮಾಡ್ಬೇಕಾದ್ರೆ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ ಈ 1,000 ಸಬ್ಸ್ಕ್ರೈಬರ್ಸ್ ಇರಲೇಬೇಕು. ಅದ್ರ ಜೊತೆಗೆ ಈ 10 ಮಿಲಿಯನ್ ವ್ಯೂಸ್ ಜಾಗ ಇದೆಯಲ್ಲ ಅದನ್ನು ರಿಮೂವ್ ಮಾಡಿ ಅಲ್ಲಿ ಏನು ಮಾಡ್ತಾರೆ, 20 ಮಿಲಿಯನ್ ಮಾಡಿದ್ದಾರೆ. 20 ಲಕ್ಷ ಎಷ್ಟು? 20 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡೋಕ್ಕೂ ಅದು ಕೇವಲ 90 ಡೇಸ್ ಒಳಗಡೆ. ಆವಾಗ ಮಾತ್ರ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ. ಇದು ಬಂದ್ಬಿಟ್ಟು ಹೊಸ ನ್ಯೂ ಮಾನಿಟೇಷನ್ ರೂಲ್ಸ್. ಈ ರೂಲ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಫೆಬ್ರವರಿ 1ನೇ ತಾರೀಕೆ ಸ್ಟಾರ್ಟ್ ಆಗುತ್ತೆ. ಆವಾಗಿನಿಂದ ಏನು ಮಾನಿಟೇಷನ್ ಪ್ರೋಗ್ರಾಮ್ ಏನಿದೆ ನ್ಯೂ ರೂಲ್ಸ್ ಇದು ಅವಾಗಿನಿಂದ ರೂಲ್ ಔಟ್ ಆಗುತ್ತೆ, ಅವಾಗಿನಿಂದ ಸ್ಟಾರ್ಟ್ ಆಗುತ್ತೆ, ಆವಾಗಿನಿಂದ ಇದಾಗುತ್ತೆ. ಆದರೆ ಇಲ್ಲಿ ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಏನಾದ್ರು ಡೌಟ್ ಏನಂದ್ರೆ, ಬ್ರದರ್ ನಾವು ಈಗ ಪ್ರೆಸೆಂಟ್ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನಾವು ಕೂಡ ಈ 4,000 ವಾಚ್ ಅವರ್ಸ್ ಜಾಗದಲ್ಲಿ 8 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಂದ್ರೆ 8 ಅವರ್ಸ್ ಅಂದರೆ 800 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಾ? 8,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಾ? ತುಂಬ ಜನ ಕೂಡ ಡೌಟ್ ಇದೆ. ಎಲ್ಲರಿಗೂ ಹೇಳ್ಬೇಕಾದ್ರೆ ನಾನು ನಿಮಗೆ ಈ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಏನಿಲ್ಲ ಇವಾಗ ಏನಂದರೆ ಇನ್ನೂ ನಿಮಗೆ 4 ರಿಂದ 5 ತಿಂಗಳ ಟೈಮಿಂಗ್ ಇದೆ. ಜನವರಿವರೆಗೂ ನಿಮಗೆ ಟೈಮಿಂಗ್ ಇದೆ, ಜನವರಿ ಮಂತ್ವರೆಗೂ. ಅದ್ರ ಒಳಗಡೆ ನೀವೇನು ಮಾಡಿ, ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಈ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಅದ್ರ ಜೊತೆ ನೀವು ಏನಾದರೂ ಶಾರ್ಟ್ಸ್ ವಿಡಿಯೋ ಮಾಡ್ತಾಯಿದ್ರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಬೇಗ ಮಾನಿಟೇಷನ್ ಆನ್ ಆಗುತ್ತೆ. ಆದರೆ ನೀವು ಜನವರಿ ಒಳಗಡೆ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಏನಾಗುತ್ತೆ ಫೆಬ್ರವರಿ ಮಂತಲ್ಲಿ ಏನಾಗುತ್ತೆ ಅಪ್ಡೇಟ್ ಆಗುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಲ್ಲ ಈ ಕ್ರೈಟೇರಿಯಾ ಬಂದ್ಬಿಟ್ಟು ಯೂಟ್ಯೂಬ್ ಅದನ್ನ ಅಪ್ಡೇಟ್ ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ಆವಾಗ ನೀವು ಏನು ಮಾಡಬೇಕಾಗುತ್ತೆ, ಈ 1,000 ಸಬ್ಸ್ಕ್ರೈಬರ್ಸ್ ಇದ್ದೇ ಇರುತ್ತೆ, 4,000 ಹೋಗಿ 8,000 ಬರುತ್ತೆ. 8,000 ಕಂಪ್ಲೀಟ್ ಮಾಡಬೇಕು. ಆದರೆ ನಿಮಗೆ ಟೈಮಿಂಗ್ ಇರೋದು 5 ತಿಂಗಳು. ಈ 5 ತಿಂಗಳಲ್ಲಿ ಒಳಗಡೆ ನೀವೇನು ಮಾಡಿ, ನಿಮ್ಮ ಯೂಟ್ಯೂಬ್ ಚಾನಲ್ ಬೇಗ ಆದಷ್ಟು ಎಷ್ಟು ಇದಾಗುತ್ತೆ ಲೈವ್ ಸ್ಟ್ರೀಮ್ ಮಾಡಿ, ಒಳ್ಳೆ ರೀತಿ ವಿಡಿಯೋ ಮಾಡಿ, ಏನು ಮಾಡಿ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಮತ್ತು ಅದ್ರ ಜೊತೆಗೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಿ. ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ. ಆದರೆ ಅದರ ಒಳಗಡೆ ನೀವು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಭಯಬೇಡ ಅಂದರೆ ಬೇಡ ನಿಮಗೆ ಭಯ ಅನ್ನೋದೇ. ಯಾಕಂದ್ರೆ ನಾನಿದ್ದೀನಿ, ಏನು ಮಾಡಿ ಒಳ್ಳೆ ರೀತಿಯಿಂದ ವಿಡಿಯೋ ಮಾಡಿ ಆ ಮುಂದುಗಡೆ 8,000 ಅದೇನು ಕಂಪ್ಲೀಟ್ ಮಾಡ್ಬೋದು, ಅದು ದೊಡ್ಡದೇನಲ್ಲ. ಆ್ಯಕ್ಚುಲಿ ಕ್ರಿಯೇಟರ್ ನೋಡಿದ ತಕ್ಷಣ ನನಗೆ ಯಾವ ರೀತಿ ಅನಿಸ್ತಾ ಇದೆ ಯೂಟ್ಯೂಬ್ನಲ್ಲಿ ಅಂದರೆ, ಮೊದಲಿಗೆಲ್ಲ ನಾನು ಜಾಯ್ನ್ ಆದಾಗ ನನಗಿತ್ತು ಅವಾಗ ಈ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಇತ್ತು ಅವಾಗ. ಪ್ರೆಸೆಂಟ್ ಅವಾಗ 2014 2013ರಲ್ಲಿ ಸಮಥಿಂಗ್ನು ಅವಾಗ ಈ ಕ್ರಿಯೇಟರ್ ಅನ್ನೋದೇ ಇಲ್ಲ ಆಗಿತ್ತು ಯೂಟ್ಯೂಬ್ನಲ್ಲಿ. ಜಸ್ಟ್ ವಿಡಿಯೋ ಅಪ್ಲೋಡ್ ಮಾನಿಟೇಷನ್ ಆಗುತ್ತೆ, ಅರ್ನಿಂಗ್ ಆಗ್ತಿತ್ತು. ಅದು ಬಟ್ ಇವಾಗ ಹಿಂಗಿಲ್ಲ. ನಾನು ಜಾಯ್ನ್ ಆದ ಯೂಟ್ಯೂಬ್ನಲ್ಲಿ 2021ರಲ್ಲಿ ಏನಿತ್ತು, ಈ ಮಾನಿಟೇಷನ್ ಕ್ರೈಟೇರಿಯಾ ಇತ್ತು.
ಈ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಈ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಲೇಬೇಕಾಗಿತ್ತು. ಆದ್ರೆ ಬಟ್ ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಅಂತಂದ್ರೆ ಯಾರು ಕೂಡ ಡೌಟ್ ಪಡೋದು ಅವಶ್ಯಕತೆ ಇಲ್ಲ. ನೀವು ಏನು ಮಾಡಿ ಆದಷ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನು ಮಾಡಿ ಆದಷ್ಟು ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಏನಿದೆ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಆದ್ರೆ ಬಟ್ ಇದನ್ನ ಹೊರತು ಯಾರೆಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೇನೆ ಇವಾಗ ನೀವು ಪ್ರೆಸೆಂಟ್ ಇವಾಗ ಚಾನಲ್ ಕ್ರಿಯೇಟ್ ಮಾಡ್ತೀನಿ, ಜಸ್ಟ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ನನಗೆ ಹೊಸ ಮೋಟಿವೇಶನ್ ಪ್ರೋಗ್ರಾಮ್ ಬರುತ್ತಂದ್ರೆ ಅದೇನು ಬರಲ್ಲ. ಈಗ ಏನು ಪ್ರೆಸೆಂಟ್ ಏನು ಪ್ರೋಗ್ರಾಮ್ ಇದೆ ನಮ್ಮ ಮೋಟಿವೇಶನ್ ಏನು ಕ್ರಿಯೇಟರ್ ಇದೆ ಅದೇ ಇದೆ. ಆದಷ್ಟು ಬೇಗ ಜನವರಿ ಒಳಗಡೆನೇ ನೀವು ಮಾಡಬೇಕು. ಅದ್ರ ಮೇಲ್ಗಡೆ ನೀವು ಮಾಡೋದಕ್ಕೆ ಹೋದರೆ ಅಪ್ಡೇಟ್ ಆಗುತ್ತೆ. ಆ 4,000 ರಿಮೂವ್ ಆಗಿ 8,000 ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಆಗಲ್ಲ. ಯಾರೂ ಭಯ ಪಡೋಕೋಬೇಡಿ, ಒಳ್ಳೆ ರೀತಿಯಿಂದ ಆಗುತ್ತೆ. ಆದಷ್ಟು ಪ್ರಯತ್ನ ಪಡಿ. ಆದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಬೇಗ ಮೋಟಿವೇಶನ್ ಆನ್ ಆಗುತ್ತೆ. ಆಗಲಿಲ್ಲ ಏನಿಲ್ಲ, ಮತ್ತೆ 1 ವರ್ಷದಲ್ಲಿ ಮತ್ತೆ ಮಾಡೋಣ. ಈ 4,000 ಏನು ಅದನ್ನು ಬೇಡ, ಜಸ್ಟ್ ಒಂದು ವಿಡಿಯೋ ವೈರಲ್ ಆದರೆ 8,000 ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ, ಹೇಳೋಕ್ಕಾಗಲ್ಲ. ಅದು ಬಿಟ್ಟು ಒಳ್ಳೆ ರೀತಿಯಿಂದ ವೀಡಿಯೋ ಮಾಡಿ. ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳೋದು ಇಷ್ಟೇ. ನಾನು ನಿಮಗೆ ಎಲ್ಲರೂ ಕೂಡ ಪ್ರಾಮಿಸ್ ಮಾಡಿದೆ, ನಿಮಗೆ ಇರುವಂಥ ಡೌಟನ್ನು ಕ್ಲಿಯರ್ ಮಾಡ್ತೇನೆ 100% ಅಂತ. ಕ್ಲಿಯರ್ ಆಯ್ತಲ್ಲ? ಇದೇ ನೋಡಿ, ಏನಾದ್ರು ತುಂಬ ಸಿಂಪಲ್. ನನಗೆ ಗೊತ್ತು ನಿಮಗೆ ಯಾವ ರೀತಿ ಅನಿಸ್ತಿದೆ ನನಗೆ ಗೊತ್ತು. ಬ್ರದರ್ ನಾವೆಲ್ಲ ಈ 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕಾರೆ ಇವಾಗ ಕಷ್ಟಪಡ್ತಾ ಇದ್ದೀವಿ. ಆದರೆ ಬಟ್ ಅದರ ಒಳಗಡೆ ಯೂಟ್ಯೂಬ್ದವರು ಈ 1,000 ಸಬ್ಸ್ಕ್ರೈಬರ್ಸ್ ಮತ್ತು 8,000 ವಾಚ್ ಅವರ್ಸ್ ಮಾಡಿದ್ರು. ಬ್ರದರ್ ಹೆಂಗೆ ಕಂಪ್ಲೀಟ್ ಮಾಡೋದ್ರೆ ಅರ್ಥ ಮಾಡ್ಕೋತೀನಿ. ನಾನು ಕೂಡ ಒಬ್ಬ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿ ನನಗೆ ಗೊತ್ತು. ಆದರೆ ಬಟ್ ಏನು ಮಾಡೋದು, ಅವರು ಏನು ಮಾಡ್ತಾರೆ ಅದೆಲ್ಲ ನಾವು ಫಾಲೋ ಮಾಡಲೇಬೇಕು. ಯಾಕಂದರೆ ಫಾಲೋ ಮಾಡಲಿಂದ್ರೆ ಜೀವನ ನಡೆಯಲ್ಲ ಅಷ್ಟೇ. ಅದಕ್ಕೋಸ್ಕರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಫಾಲೋ ಮಾಡಿ, ಒಳ್ಳೆ ರೀತಿಯಿಂದ ವೀಡಿಯೋ ಮಾಡಿ. ಆದಷ್ಟು ಬೇಗ ಈ 4,000 ವಾಚ್ ಅವರ್ಸು ಏನಿದೆಲ್ಲ ಇನ್ನೂ ಕೇವಲ ನಿಮಗೆ ಟೈಮ್ ಇದೆ. ಫೆಬ್ರವರಿ 1ನೇ ತಾರೀಕು ಒಳಗಡೆನೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಆದಷ್ಟು ಈ ಜನವರಿ ಮಂತ್ ಎಂಡ್ ಒಳಗಡೆ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆನ್ ಆಗುತ್ತೆ. 31ನೇ ತಾರೀಕಿಗೆ ಕಂಪ್ಲೀಟ್ ಆದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆನ್ ಆಗುತ್ತೆ. ಅಪ್ಲೈ ಮಾಡಿ ಜಸ್ಟ್ 1ನೇ ತಾರೀಕು ಅಂದ್ರೆ ಏನಂತ ಮತ್ತೆ ಮೋಟಿವೇಶನ್ ಪ್ರೋಗ್ರಾಮ್ ಚೇಂಜ್ ಆಗುತ್ತೆ. ಅದರೊಳಗಡೆ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆಗುತ್ತೆ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಹೇಳ್ಬೇಕಾದ್ರೆ ಯಾರೂ ಭಯ ಪಡೋಕೋಬೇಡಿ. ಇದ್ರಲ್ಲಿ ಏನಿಲ್ಲ, ಏನು ಡೌಟು ಏನೂ ಇಲ್ಲ. ಜಸ್ಟ್ 4,000 ರಿಮೂವ್ ಮಾಡಿ 8,000 ಹಾಕಿದ್ರೆ 10 ಮಿಲಿಯನ್ ವ್ಯೂಸ್ ರಿಮೂವ್ ಮಾಡಿ 20 ಮಿಲಿಯನ್ ವ್ಯೂಸ್ ಹಾಕಿದ್ರೆ ಅದನ್ನ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಯಾವುದೇ ರೀತಿ ಹೊಸ ನಿಂತು ಪಾಲಿಸಿ ಅದು ಇದು ಅಂತ ಏನಿಲ್ಲ. ಅದು ಬಂದ ನಂತರ ನಾನು ನಿಮಗೆ ತಿಳಿಸ್ತೇನೆ, ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಆದ್ರೆ ಬಟ್ ನಿಮ್ಗೆ ಎಲ್ಲರಿಗೂ ಹೇಳೋದೇನೆಂದರೆ ಒಳ್ಳೆ ರೀತಿಯಿಂದ ವೀಡಿಯೋ ಮಾಡಿ. ಆಲ್ ದ ಬೆಸ್ಟ್ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಅಂತ ಏನೂ ಇಲ್ಲ. ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರ್ ಮಾಡಿದನಲ್ಲ, ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನಿಸಿದೆ. ನನ್ನ ಮೇಲೆ ಇಟ್ಟು ನಂಬಿಕೆ ಇಟ್ಟು ಇಲ್ಲಿವರೆಗೆ ವೀಡಿಯೋ ನೋಡಿದೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ಅದ್ರ ಜೊತೆಗೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಳ್ತಾನೆ, ಭಯ ಪಡಬೇಡಿ, ನಾನಿದ್ದೀನಿ. ಒಳ್ಳೆ ರೀತಿಯಿಂದ ವೀಡಿಯೋ ಮಾಡಿ. ಆಲ್ ದ ಬೆಸ್ಟ್. ಒಳ್ಳೆ ಪ್ರತಿಯೊಬ್ಬರು ಕೂಡ ಚಾನಲ್ ಮೋಟಿವೇಶನ್ ಆಗಲಿ. ಆದಷ್ಟು ನಮ್ಮ ಎಲ್ಲ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಕೈ ಮುಗಿದು ಕೇಳ್ತಾಯಿದ್ದೀನಿ, ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ, ಬೆಳೆಸಿ ಅಂತ ಇವತ್ತು ನನ್ನ ಮುಗಿಸ್ತೀನಿ. ಪ್ರತಿಯೊಬ್ಬ ಟಿಕೆಟ್ಸ್ ಫ್ಯಾಮಿಲಿ ಸರ್ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಇಷ್ಟೆಲ್ಲರಿಗೆ ಬಾಯ್ ಬಾಯ್.